ಮಾಡ್ರಿ ವಿದ್ಯಾರ್ಥಿಗಳೇ, ಏನಿಲ್ಲ, ಇಷ್ಟು ಸರಳದಲ್ಲ ಇದು. ವಿಚಾರ ಮಾಡಿ ಮಾಡತಕ್ಕಂಥ ಲೆಕ್ಕಗಳು. ಒಟ್ಟು ವಿಚಾರ ಮಾಡೋದು ಏನೂ ಇಲ್ಲ, ವಿಚಾರ ಮಾಡಿ ಮಾಡೋ ಲೆಕ್ಕಗಳು ಎಲ್ಲ ಇವು. ಸಹರಾ ಇಂಡಿಯಾದಲ್ಲಿ ಸಂಚಿತ ಠೇವಣಿ ನಿಮ್ಮ ತಂದೆ ಹಣವನ್ನು ತೊಡಗಿಸಿದ್ದಾರೆ. ಅಂದರೆ ಸಹರಾ ಇಂಡಿಯಾದೊಳಗೆ ಸಂಚಿತ ಠೇವಣಿ, ಅದರ ಹೆಸರು ಸಂಚಿತ ಠೇವಣಿ, ನಿಮ್ಮ ತಂದೆ ಹಣವನ್ನು ತೊಡಗಿಸಿದ್ದಾರೆ. 6 ವರ್ಷಗಳ ನಂತರ ನಿಮ್ಮ ತಂದೆಗೆ ರೂಪಾಯಿ 10,000 ಮೊತ್ತವಾಗಿ ಬಂದಿದೆ. 6 ವರ್ಷದ ನಂತರ ಮೊತ್ತಾಗಿ ಬಂತು. ಅದರಲ್ಲಿ 2,800 ಬಡ್ಡಿ ಸೇರ್ಪಡೆಯಾಗಿದೆ. ಹಾಗಾದರೆ ನಿಮ್ಮ ತಂದೆ ಠೇವಣಿ ಮಾಡಿದ ಹಣ ಎಷ್ಟು ಕಂಡಿಡ್ರಿ. ಹೆಸರಳದ ನೋಡ್ರಿ, ಕಣ್ಣಿ ನೋಡ್ತಾರೆ ಭಾಳ ದೊಡ್ಡ ಬಿರಿ ಅನ್ನಿಸ್ತದ. ಕಂಡಿಡ್ರಿ, ಮಾಡೋದಾತ ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ. ಇದನ್ನು ಲೆಕ್ಕನೇ ಮಾಡೋದು ಬೇಡ, ಮೊತ್ತದ ಬಡ್ಡಿ ಕಳೆದು ಬಿಟ್ರೆ ಅಸಲು ಬಂದು ಬಿಡುತ್ತದೆ. ಇಂಥ ಥಿಂಕಿಂಗ್ ಪವರ್ ಗಣಿತಗಳನ್ನು ಹಾಕಿರ್ತಾವೆ ನೋಡ್ರಿ. ಏನದು ಎಷ್ಟು ದೊಡ್ಡದು ವಿಷಯ ಮಾಡ್ಯಾರ. ಇಂಡಿಯಾ ಸಂಚಿತ ಠೇವಣಿ ನಿಮ್ಮ ತಂದೆ ಹಣವನ್ನು ತೊಡಗಿಸಿದ್ದಾರೆ. 6 ವರ್ಷಗಳ ನಂತರ ನಿಮ್ಮ ತಂದೆಗೆ 10,000 ಮೊತ್ತವಾಗಿ ಬಂದಿದೆ. ಅಂದ್ರೆ ಅದರೊಳಗೆ ಅಸಲ ಬಡ್ಡಿ ಕೂಡಿದಾಗ ಅದಕ್ಕೆ ಮೊತ್ತ ಅಂತ ಕರೀತಾರೆ. ಅದರಲ್ಲಿ ರೂಪಾಯಿ 2,800 ಬಡ್ಡಿ ಸೇರ್ಪಡೆಯಾಗಿದೆ. ಹಾಗಾದರೆ ನಿಮ್ಮ ತಂದೆ ಠೇವಣಿ ಮಾಡಿದ ಹಣ ಎಷ್ಟು ನೋಡಿ. ಇಲ್ಲೇ ಅವಧಿ 6 ವರ್ಷದ ಬಿಟ್ಬಿಡ್ರಿ, ಮತ್ತೊಂದು ತಕ್ಕೋರಿ. ನಿಮಗೆ ಈಗ ಸದ್ಯ ಅಸಲು ಠೇವಣಿ ಅಂದ್ರೆ ಏನು, ಅಸಲು ಠೇವಣಿಗೆ ಇನ್ನೊಂದು ಹೆಸರೇನು, ಅಸಲು. ತಿಳ್ಕೊಬೇಕಿಂತವೆಲ್ಲ ಶಬ್ದಗಳು. ಠೇವಣಿ, ಅಸಲು ಬರಬರಿ, ಮೊತ್ತ ಮೈನಸ್ ಬಡ್ಡಿ, ಮೊತ್ತ ಮೈನಸ್ ಬಡ್ಡಿ. ಮತ್ತೆ ಎಷ್ಟದ? 10,000 ರೂಪಾಯಿ ಕೊಟ್ಟಾರ. 10,000 ರೂಪಾಯಿದೊಳಗೆ 2,800 ರೂಪಾಯಿ ಬಡ್ಡಿ ಅದ. ಅಂದ್ರೆ ಎಷ್ಟು ಬಂತ ಅಸಲ? 7,200 ರೂಪಾಯಿ ಅವ ಬ್ಯಾಂಕಿನೊಳಗೆ ಇಟ್ಟಿದ್ದ. ಆದ್ದರಿಂದ ಠೇವಣಿ ಹಣ ಬರೋಬರಿ, ಠೇವಣಿ ಇಟ್ಟ ಹಣ ಬರೋಬರಿ, ಇಟ್ಟ ಹಣ ಬರೋಬರಿ 10,000, ಇದು 7,200, 7,200 ರೂಪಾಯಿ. ಸುಮ್ಮನೆ ಏನೂ ಇಲ್ಲ, ಸುಮ್ಮನೆ ಹ್ಞೂ ಅಂತ ಮ್ಯಾಟ್ರ್ ಕೊಟ್ಟಾನ. ಇವೆಲ್ಲ ಸರಳ ಬಡ್ಡಿ ಲೆಕ್ಕದೊಳಗೆ ಕನಿಷ್ಠ ಏನಿಲ್ಲ ಅಂದ್ರೆ 40-50 ಗಣಿತಗಳ ಮಾದರಿಗಳು ಇರ್ತಾವೆ. ಹೆಂಗೆ ಇರ್ತಾವೆ ಅನ್ನೋದು ತಿಳ್ಕೊಬೇಕು. ಇದು ಇದು ಅಸಲು ಅಂದ್ರೆ ಬಂದರೆ, ಠೇವಣಿ ಅಂದ್ರೆ ಬಂದ್ರೆ, ಮತ್ತು ಬಡ್ಡಿ ಕಳೆದು ಬಿಟ್ರೆ ಏನು ಬರ್ತದೆ? ಅಸಲು ಬಂದ್ಬಿಡ್ತದೆ. ಇಷ್ಟು ನೀವು ತಿಳ್ಕೊಂಡಿದ್ದೀರಿ ಅಂದ್ರೆ ಈ ಅವಧಿ ಕೊಟ್ಟಾನ, ಏನು ಮಾಡಬೇಕು, ದರ ಕಂಡು ಹಿಡಿಬೇಕನು. ಇದನ್ನಿಟ್ಟು 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಏನೇನೋ ಕಂತ್ರಾಟ ಮಾಡ್ಲಿಕ್ಕೆ ಹಚ್ಚಿರ್ತಾನೆ. ಅದ್ರ ವಿಷಯನ ಸರಿಯಾಗಿ ಗಣಿತನ ಅರ್ಥ ಮಾಡ್ಕೊಂಡು ಬಿಟ್ರೆ ಬಾಯಾಗೆ ಉತ್ತರದ. ಅವ ಠೇವಣಿ ಅಂದ್ರೆ ಹಣ ಅವಧಿಯ ಕೊನೆಗೆ 6 ವರ್ಷದ ಅವಧಿಯ ಕೊನೆಗೆ 10,000 ಬಂದವ. ಅದರ 2,800 ಬಡ್ಡಿ ಆಗ್ಯದ ಅಂತ ಹೇಳ್ಯಾರ. ಅಂದ್ರೆ ನಾವು ಇಟ್ಟದ ಅಸಲು ಎಷ್ಟಪ್ಪ ಅಂತಂದ್ರೆ ಮೊತ್ತ ಮೈನಸ್ ಬಡ್ಡಿ. 10,000ದೊಳಗೆ 2,800 ಬಡ್ಡಿ ಕಳೆದ್ರೆ ಅಂದ್ರೆ ಅವ ಸಹರಾ ಇಂಡಿಯಾದಲ್ಲಿ ಇಟ್ಟ ಹಣ ಎಷ್ಟು? 7,200. 6 ವರ್ಷದ ನಂತರ ಅವಾಗ 2,800 ರೂಪಾಯಿ ಬಡ್ಡಿ ಹಾಕಿ ಮೊತ್ತ ಹಿಂತಿರುಗಿಸಿದ್ದಾರೆ. ಆದ್ದರಿಂದ ಮೊತ್ತ ಮೈನಸ್ ಬಡ್ಡಿ = ಅಸಲು. ಉತ್ತರ ಬರೋಬ್ಬರಿ. ಠೇವಣಿ ಇಟ್ಟ ಹಣ 7,200 ರೂಪಾಯಿ. ಇಷ್ಟು ಅರ್ಥ ಮಾಡ್ಕೋಬೇಕು ನಾವು. ಚೆಂದಾಗಿ ತಿಳ್ಕೊಂಡು ಗಣಿತ ಬಿಡಿಸ್ಕೊಟ್ಟು.